ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ದೋಸೆ ಮಾಡೋಕ್ಕೆ ಬರಲ್ಲ ಅಂದವರು, ಸರಿಯಾಗಿ ಬರ್ತಾ ಇಲ್ಲ ಅಂದವರು ಸಹ ಮಾಡ್ಕೋಬೋದು. ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿಯೂ ಸಹ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಾಫ್ಟಾಗೂ ಸಹ ಇರುತ್ತೆ ಒಳಗಡೆ ಎಲ್ಲನೂ. ಹಾಗೆ ಮೊದಲಿಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ, ನೀವೇ ನೋಡ್ಬೋದು. ಮೊದಲು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ. ಆ ಲೋಟದಲ್ಲಿ 4 ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಮತ್ತು ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ 2 ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಬಳಸ್ತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ 1/4 ಗ್ಲಾಸ್ ಆಗುವಷ್ಟು ಅವಲಕ್ಕಿಯನ್ನು ಬಳಸ್ತಾ ಇದ್ದೀನಿ. ಆಪ್ಷನಲ್ಲು, ಅವಲಕ್ಕಿ ಬೇಕಂದರೆ ಬಳಸ್ಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೊಂಡು ಮಾಡ್ಕೋಬೋದು. ಈ ಅಕ್ಕಿಯನ್ನು 4ರಿಂದ 5 ಸತಿ ಚೆನ್ನಾಗಿ ತೊಳ್ಕೊಂಬರ್ಬೇಕು. ನೋಡಿ, 4ರಿಂದ 5 ಸತಿ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಅದು ಮುಳುಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ನೋಡಿಬಿಟ್ಟು. ನೋಡಿ, ಹಾಕಿದ್ದೀನಿ. ಈಗ ಇದಕ್ಕೆ 1/4 ಟೀ ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಸೇರಿಸ್ತಾ ಇದ್ದೀನಿ. ಮೆಂತ್ಯಕಾಳು ಹಾಕೋದ್ರಿಂದ ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರುತ್ತೆ, ಹಿಟ್ಟು ಅನ್ನೋದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ, ಚೆನ್ನಾಗಿ ನೆಂದಿದೆ ಅಕ್ಕಿ ಎಲ್ಲ. ನಾನು ಬೆಳಗ್ಗೆ 8 ಗಂಟೆ ಹಾಗೆ ನೆನೆಸಿದ್ದೀನಿ, ಸಂಜೆ 6 ಗಂಟೆ ಹಾಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ನಾನು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ. ನಾನು ಯಾವ ನೀರು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನೋ ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ. ಆ ನೀರನ್ನು ಸೇರಿಸ್ಕೊಂಡು ಎಲ್ಲ ರುಬ್ಕೊಂಬರ್ತೀನಿ. ನುಣ್ಣಕ್ಕೆ ರುಬ್ಕೊಂಬರಬೇಕು, ಅಷ್ಟೊಂದು ನುಣ್ಣಕ್ಕೇನು ಇರಬಾರ್ದು. ಸ್ವಲ್ಪ ಸಣ್ಣ ರವೆಗಿಂತ ಇನ್ನು ಸ್ವಲ್ಪ ಸಣ್ಣದಾಗಿದ್ದರೆ ಸಾಕಾಗುತ್ತೆ. ನೋಡಿ, ಆ ರೀತಿ ಒಂದು ಸ್ವಲ್ಪ ಸಣ್ಣ ರವೆ ಥರ ಇದ್ದರೆ ಸಾಕಾಗುತ್ತೆ. ನೋಡಿ, 4ರಿಂದ 5 ಜಾರ್ ಆಗುತ್ತೆ. ಎಲ್ಲನೂ ಅಷ್ಟೇ ಅದೇ ರೀತಿಯೇ ರುಬ್ಕೊಂಡ್ಬಂದು ಹಾಕ್ಕೊತಾ ಇದ್ದೀನಿ. ಕ್ರಿಸ್ಪಿಯಾಗೂ ಬರುತ್ತೆ, ಕ್ರಂಚಿಯಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಮೆಥಡಲ್ಲಿ. ದೋಸೆ ಮಾಡೋಕ್ಕೆ ಬರಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅಂದವರು ಸಹ ಮಾಡ್ಕೋಬೋದು. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಜಾರನ್ನು ತೊಳೆದ್ಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಾನು ಯಾವ ನೀರು ಅಕ್ಕಿ ನೆನೆಸಿಟ್ಕೊಂಡಿದ್ದೀನೋ ಅದೇ ನೀರನ್ನೇ ಸೇರಿಸ್ತಾ ಇದ್ದೀನಿ. ಸಾಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ತೆಳ್ಳಕ್ಕೇ ಕಲಸಿಡ್ತಾ ಇದ್ದೀನಿ. ದೋಸೆಗೆ ಸ್ವಲ್ಪ ತೆಳ್ಳಕ್ಕೇ ಇರಬೇಕು, ಹಾಗೇ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಸೋಡಾನು ಬಳಸಿಲ್ಲ, ಏನೂ ಬಳಸಿಲ್ಲ. ನೋಡಿ, ನಮ್ಮ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಎಕ್ಸ್ಟ್ರಾ ನೀರನ್ನು ಸೇರಿಸಿದ್ದೀನಿ. ನೋಡಿ, ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಒಂದು ಓವರ್ ನೈಟೆಲ್ಲ ಹಾಗೇ ಇಡ್ತಾಯಿದ್ದೀನಿ. ರಾತ್ರಿ ಕಲಸಿಬಿಟ್ಟು ಇಡ್ತಾಯಿದ್ದೀನಿ. ನೀಟಾಗೆಲ್ಲ ಒಂದು ಸತಿ ಕಲಸಿಬಿಟ್ಟು ಮತ್ತೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟೇನು ಅಷ್ಟೊಂದು ಉಬ್ಬಿಲ್ಲ, ಚಳಿಗಾಲದಲ್ಲಿ ಉಬ್ಬೋದಿಲ್ಲ ಹಿಟ್ಟು. ನಾನು ಬೆಳಗ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ. ಉಪ್ಪು ಹಾಗೆ ಸಕ್ಕರೆಯನ್ನು ಸೇರಿಸ್ಕೋಬೇಕಾಗುತ್ತೆ. 1 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ನಾನು ಉಪ್ಪು ಸಾಲಿಲ್ಲ ಮತ್ತೆ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ 1 ಟೀ ಚಮಚ ಆದಷ್ಟು ಸೇರಿಸ್ತಾ ಇದ್ದೀನಿ. ಸಣ್ಣ ಚಮಚ 1 ಟೀ ಚಮಚದಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಎಲ್ಲನೂ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಮಾಡಿಬಿಟ್ರೆ ಸಾಕು. ಹಿಟ್ಟು ಅನ್ನೋದು ಚೆನ್ನಾಗಿ ಇರುತ್ತೆ. ಹಿಟ್ಟು ಉಬ್ಬಬೇಕು ಅಂದರೆ ರಾತ್ರಿಯೇ ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ರೆ ಸಾಕಾಗುತ್ತೆ, ಉಬ್ಬು ಬೀಳುತ್ತೆ ಹಿಟ್ಟು. ಈ ರೀತಿ ಇದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ ದೋಸೆ ಅನ್ನೋದು. ನೋಡಿ, ಚೆನ್ನಾಗಿ ಉಬ್ಬಿದೆ ಹಿಟ್ಟು, ಅಷ್ಟೊಂದು ಉಬ್ಬಿಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ದೋಸೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಮಾಮೂಲಿ ಹೆಂಚಾದರೆ ಎಣ್ಣೆ ಹಾಕಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ಇದು ನಾನ್ ಸ್ಟಿಕ್ಕು, ಆದ್ದರಿಂದ ಎಣ್ಣೆಯನ್ನು ಹಾಕುವಷ್ಟಿರಲ್ಲ. ಹಾಗೇ ಹಾಕಿಬಿಟ್ಟು ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಆ ರೀತಿ ತೆಳುವಾಗಿ ನೋಡಿ, ಎಷ್ಟು ತೆಳ್ಳಕ್ಕೆ ಆಗುತ್ತೋ ಅಷ್ಟು ತೆಳ್ಳಕ್ಕೆ ತೆಗೆದುಬಿಟ್ಟು ನಾನು ಇದಕ್ಕೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮಾಮೂಲಿ ಹೆಂಚಾದರೆ ಅದಕ್ಕೆ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ, ಆಮೇಲೆ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಎಷ್ಟು ತೆಳುವಾಗಿ ಹಾಕಿದ್ದೀನಿ ಅಂತ. ಚೆನ್ನಾಗಿ ಬರುತ್ತೆ, ಒಂದು ಸತಿ ಟ್ರೈ ಮಾಡಿ ನೋಡಿ. ಹಿಟ್ಟು ಅನ್ನೋದು ಜಾಸ್ತಿ ಉಬ್ಬಿದ್ರೂ ದೋಸೆಗೆ ಚೆನ್ನಾಗಿ ಬರೋದಿಲ್ಲ. ಸೆಟ್ ದೋಸೆ ಹಾಕ್ಕೋಬೋದು. ಉಬ್ಬಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ದೋಸೆ, ಅಷ್ಟೊಂದು ಹುಳಿ ಬರಬಾರ್ದು. ಮೀಡಿಯಮ್ ಆಗಿದ್ರೇ ಹಾಗೇ ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮೃದುವಾಗೂ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಕ್ರಂಚಿಯಾಗೂ ಸಹ ಇದೆ. ಇದಕ್ಕೆ ಒಂಚೂರು ಪಲ್ಯ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡ್ರೆ ಸಾಕು, ಮಸಾಲೆ ದೋಸೆ ಥರನೂ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಗೆ ಸೊಟ್ಟು ದೋಸೆ ಥರ ಬೇಕು ಅಂದರೆ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ಅದೇ ಸೊಟ್ಟು ದೋಸೆ ಆಗುತ್ತೆ. ಎರಡೂ ಅಷ್ಟೇ ಹಾಕ್ಕೋಬೋದು, ಆರಾಮಾಗಿ ಬರುತ್ತೆ. ಈ ರೀತಿ ತೆಳ್ಳಕ್ಕೆ ಇರೋ ದೋಸೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದವರು ಸಹ ಸ್ವಲ್ಪ ಮಂದಕ್ಕೆ ಹಾಕ್ಕೊಂಡ್ರೆ ಸೆಟ್ ದೋಸೆ ಥರನೂ ಬರುತ್ತೆ. ನೋಡಿ, ಕ್ರಿಸ್ಪಿಯಾಗಿ ಕ್ರಂಚಿಯಾಗಿಯೂ ಸಹ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ರೆಡಿ ಆಗಿದೆ ನೋಡಿ ದೋಸೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.